ಡಿಪಿಎಆರ್ ಕಾರ್ಯದರ್ಶಿಗೆ ಬರೆದಿದ್ದಂತ ಪತ್ರ ವೈರಲ್ ಆಗಿದೆ. ಸಿಎಂ ನೇತೃತ್ವದ ಸಭೆಗೆ ಡಿಪಿಎಆರ್ ಕಾರ್ಯದರ್ಶಿ ಹಾಜರಾಗಿದ್ದರು. ಸಭೆ ನಡೀತಿದ್ದ ಕಾವೇರಿ ನಿವಾಸಕ್ಕೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನ್ ಮಾಡಿದ್ರು. ಸೂಚನೆ ಮೇರೆಗೆ ಸಭೆಯಲ್ಲಿ ಕಾರ್ಯದರ್ಶಿ ಸತ್ಯವತಿ ಭಾಗಿಯಾಗಿದ್ದರು. ಡಿಪಿಎಆರ್ ಕಾರ್ಯದರ್ಶಿಗೆ ಬರೆದಿದ್ದಂಥ ಪತ್ರ ವೈರಲ್ ಆಗಿದೆ. ಅಂದರೆ ಈ ಒಂದು ಕಾರ್ಯಕ್ರಮಕ್ಕೆ IPL ತಂಡ ಏನಿದೆ, RCB ತಂಡ IPLನ ಗೆದ್ದ ನಂತರ ಇಲ್ಲಿಗೆ ಬಂದ ನಂತರ ಒಂದು ಸಭೆ ಕಾರ್ಯಕ್ರಮ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ರು. ಕಾರ್ಯಕ್ರಮಕ್ಕಾಗಿ ಒಂದು ಅನುಮತಿಯನ್ನು ಕೋರಲಾಗಿತ್ತು. ಗೃಹ ಇಲಾಖೆ ಅಥವಾ ಪೊಲೀಸರಿಗೆ ಒಂದು ಪತ್ರವನ್ನು ಬರೆಯಲಾಗಿತ್ತು. ಇಷ್ಟಿಷ್ಟು ಸೆಕ್ಯೂರಿಟಿ ಬೇಕಾಗುತ್ತಲ್ಲ ಯಾವಾಗ ಹಿಂಗೆ ಕಾರ್ಯಕ್ರಮ ಅಂತ. ಬಟ್ ಆಗ DCP ಕರಿಬಸವನಗೌಡ ಹೇಳಿದ್ರು, ಇನ್ನೂ ಕೂಡ ಸಿಬ್ಬಂದಿ ಕೊರತೆ ಇದೆ, ನಮಗೆ ಸಮಯಾವಕಾಶ ಬೇಕು, ಹಾಗಾಗಿ ದಿಢೀರಂತ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಸಲಹೆ ಕೊಟ್ಟಿದ್ರು. ಆ ಪತ್ರನೇ ವೈರಲ್ ಆಗ್ತಾ ಇತ್ತು. ಇವರಿಬ್ಬರು ಬರೆದಿರುವಂಥ ಪತ್ರ, ಕಾರ್ಯದರ್ಶಿ ಬರೆದಿರೋ ಪತ್ರ, ಕಾರ್ಯದರ್ಶಿಗೆ ಉತ್ತರವಾಗಿ DCP ಕೊಟ್ಟಂಥ ಪತ್ರ ಎರಡೂ ಕೂಡ ವೈರಲ್ ಆಗಿದ್ದು ಹೇಗೆ, ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ ಸಭೆಯಲ್ಲಿ. ಇದೆಲ್ಲ ಕೂಡ ಪತ್ರ ವೈರಲ್ ಹೇಗಾಯಿತು, ಏನು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ಈಗ ಆಗಿರೋದು 11 ಮಂದಿಯ ಸಾವು, ಅದಕ್ಕೆ ನ್ಯಾಯ ಸಿಗಬೇಕಿದೆ. ಇಲ್ಲಿ ಯಾರ್ದು ಎಡವಟ್ಟಾಯಿತು ಅನ್ನೋದು ಗೊತ್ತಾಗಬೇಕಿದೆ. ಯಾರು ತಲೆದಂಡ ಆಗಬೇಕು ಅದ್ರ ಬಗ್ಗೆ ಕ್ರಮ ಆಗಬೇಕಿದೆ. ಅದನ್ನು ಬಿಟ್ಟು ಎಷ್ಟೇ ಸಭೆಗಳನ್ನು ಮಾಡಿದರೂ ಕೂಡ ಜೀವ ಅಂತೂ ವಾಪಸ್ ಬರಲ್ಲ. ಬಟ್ ಆ ಜೀವಗಳಿಗೆ ಒಂದು ನ್ಯಾಯ ಸಿಗಬೇಕು, ಮನೆ ಮಂದಿಗೆ ನ್ಯಾಯ ಸಿಗಬೇಕು ಅಂದರೆ ಸರಿಯಾದಂಥ ಕ್ರಮ ಆಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಬೆಳಗ್ಗೆಯಿಂದ ಒಂದು ಪತ್ರ ವೈರಲ್ ಆಗ್ತಾ ಇತ್ತು. ಅದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕೋರಿ ಕೇಳಿದಂಥ ಪತ್ರ. ಬಟ್ ಸಿಬ್ಬಂದಿ ಕೊರತೆ ಇದೆ ಅನ್ನುವಂಥ ಕಾರಣಕ್ಕೆ DCP ಕರಿಬಸವನಗೌಡ ಸದ್ಯಕ್ಕೆ ಕಾರ್ಯಕ್ರಮ ಬೇಡ, ಸಮಯಾವಕಾಶ ಬೇಕು, ಮತ್ತೆ ಸಿಬ್ಬಂದಿ ಕೊರತೆ ಇದೆ, ನಾವು ಕರೆಸ್ಕೊಳ್ಬೇಕು ಅಂತ ಎಲ್ಲ ಹೇಳಿದ್ರು. ಈ ಪತ್ರ ವೈರಲ್ ಆದ ಬೆನ್ನಲ್ಲೇ ಇವತ್ತು CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ಆಗಿದೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು? ಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಸದ್ಯ ಈಗಾಗಲೇ ಒಂದು ಪತ್ರ ವೈರಲ್ ಆಗ್ತಾ ಇತ್ತು. ಅದು ಯಾವುದಪ್ಪ ಅಂತ ಅಂದರೆ, ಈ ಕಾರ್ಯಕ್ರಮಕ್ಕೆ ಸಮಯಾವಕಾಶ ಬೇಕು, ಸಿಬ್ಬಂದಿ ಕೊರತೆ ಇದೆ ಅಂತ ಕರಿಬಸವನಗೌಡ ಏನಿದ್ದಾರೆ DCP ಅವ್ರು ಕೊಟ್ಟಂಥ ಉತ್ತರ, ಜೊತೆಗೆ ಕಾರ್ಯದರ್ಶಿ ಬರೆದಂಥ ಪತ್ರ. ಅದರ ಬೆನ್ನಲ್ಲೇ ಈಗ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, ಏನು ಚರ್ಚೆ ಆಯಿತು, ಕೋರ್ಟ್ನಲ್ಲಿ ವಿಚಾರಣೆ ಬೇರೆ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಸೌಖ್ಯ. RCB ತಂಡ IPL ಟ್ರೋಫಿ ಗೆದ್ದ ಮೇಲೆ ಸರ್ಕಾರ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿತ್ತು. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ನಡೆದಂಥ ಅವಘಡಗಳು ಸಾಕಷ್ಟು ಈಗ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ 11 ಜನರ ಸಾವು ಹಾಗೂ 47 ಜನಕ್ಕೆ ಗಾಯಾಳುಗಳಾಗಿದ್ದರು. ಆ ಒಂದು ಪ್ರಕರಣ ಈಗ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ಷೇಪಗಳು, ಆರೋಪಗಳು ಕೇಳಿಬರ್ತಾ ಇರುವಂಥದ್ದು. ಇದರಿಂದ ಹೊರಗಡೆ ಬರೋದಕ್ಕೆ ಸರ್ಕಾರ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದೆ. ಈಗಾಗಲೇ ಬೆಂಗಳೂರು ಸಿಟಿ ಕಮಿಷನರ್ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳನ್ನು ಈಗಾಗಲೇ ಅಮಾನತ್ನಲ್ಲಿಡಲಾಗಿದೆ. ಆ ಬಳಿಕ ಒಂದಿಷ್ಟು ಪರಿಹಾರವನ್ನು ಮೃತರ ಕುಟುಂಬಕ್ಕೆ ಈಗ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಆದರೆ ಈಗ ಇರುವಂಥ ಒಂದು ಸಮಸ್ಯೆ, ಇನ್ನಷ್ಟು ಪತ್ರಗಳು ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ DCP ಕರಿಬಸವನಗೌಡರು DPR ಕಾರ್ಯದರ್ಶಿ ಸತ್ಯವತಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರ ಈಗ ವೈರಲ್ ಆಗಿರೋದು ಈಗ ಸರ್ಕಾರಕ್ಕೆ ಮತ್ತಷ್ಟು ಹಿನ್ನಡೆ ಹಾಗೂ ಸರ್ಕಾರಕ್ಕೆ ಇನ್ನಷ್ಟು ತಲೆನೋವಾಗಿ ಪರಿಣಮಿಸಿರೋದು ಸ್ಪಷ್ಟವಾಗಿರುವಂಥದ್ದು. ಅಂದರೆ RCB ಆಟಗಾರರಿಗೆ ಸಂಬಂಧಪಟ್ಟಂತೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಏನು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಕೊಂಡಿದ್ರು. ಆ ಸನ್ಮಾನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ಪತ್ರದ ಮೂಲಕ ತಲುಪಿಸಿದ್ರು. ಅಂದರೆ ಭದ್ರತೆ ವಿಚಾರವಾಗಿ DPR ಕಾರ್ಯದರ್ಶಿ ಸತ್ಯವತಿ ಅವರಿಗೆ ಬರೆದಿದ್ರು ಅನ್ನೋದು ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆ ವೈರಲ್ಗೆ ಸಂಬಂಧಪಟ್ಟಂತೆ ಈಗ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ಆಗಿರುವಂಥದ್ದು. ಅಂದರೆ ಆ ಪತ್ರದಲ್ಲಿ ಆಟಗಾರರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಭದ್ರತೆಗಳನ್ನು ಸೇರಿದಂತೆ ಯಾವೆಲ್ಲ ಮುನ್ನೆಚ್ಚರಿಕೆಯನ್ನು ಕ್ರಮ ಕೈಗೊಳ್ಳಬೇಕು, ಹಾಗಾಗಿ ಅದಕ್ಕೆಲ್ಲ ಸಾಕಷ್ಟು ಕಾಲಾವಕಾಶ ಬೇಕು ಎಂಬ ಉಲ್ಲೇಖ ಆಗಿದೆ. ಆ ಉಲ್ಲೇಖಕ್ಕೆ ಸಂಬಂಧಪಟ್ಟಂತೆ ಯಾರು ಈಗ ಈ ಪತ್ರವನ್ನು ವೈರಲ್ ಮಾಡಿದ್ದು ಅನ್ನೋದು ಈಗ ದೊಡ್ಡ ಒಂದು ವಿಚಾರ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅದು ಕಾವೇರಿ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ಆಗಿದೆ. ಆ ಸಭೆಯಲ್ಲಿ DCM DK ಶಿವಕುಮಾರ್ ಕೂಡ ಭಾಗವಹಿಸಿರ್ತಾರೆ. ಜೊತೆಗೆ ಗೃಹ ಸಚಿವ
ಪರಮೇಶ್ವರ್ ಕೂಡ ಭಾಗವಹಿಸಿರುವಂಥದ್ದು. ಹಾಗೆ DPR ಕಾರ್ಯದರ್ಶಿ ಸತ್ಯವತಿ ಸೇರಿದಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕೂಡ ಸಭೆಯಲ್ಲಿ ಹಾಜರಿರ್ತಾರೆ. ಪ್ರಮುಖವಾಗಿ ಇವತ್ತಿನ ಈ ಸಭೆಯ ಪ್ರಮುಖ ವಿಚಾರಗಳಂದರೆ ಮಂಗಳವಾರ ಕೂಡ ಏನು ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ, ಆ ವಿಚಾರಣೆಗೆ ಸಂಬಂಧಪಟ್ಟಂತೆ ಹಾಗೂ ಈ ಎಲ್ಲ ಅನಾಹುತಗಳು ಆಗ್ತಾ ಇದಕ್ಕೆ ಕಾರಣಗಳೇನು ಎಂಬ ಒಂದು ವಿಚಾರ, ಜೊತೆಗೆ DPA ಕಾರ್ಯದರ್ಶಿ ಸತ್ಯವತಿಯವರಿಗೆ DCP ಭದ್ರತಾ ಏನು ವಿಧಾನಸೌಧ DCP ಕರಿಬಸವರಾಜು ಬರೆದಿದ್ದಂಥ ಒಂದು ಪತ್ರ ವೈರಲ್ ಹೇಗಾಯಿತು ಎಂಬ ವಿಚಾರಗಳನ್ನು ಇವತ್ತು ಈ ಮೂರು ಅಂದರೆ CM ಸಿದ್ದರಾಮಯ್ಯ ಆಗ್ಬೋದು, ಗೃಹ ಸಚಿವ ಪರಮೇಶ್ವರ್ ಸೇರಿದಂತೆ DCM DK ಶಿವಕುಮಾರ್ ಅವರು ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಿರುವಂಥದ್ದು. ಯಾಕೆಂದರೆ ಈ ಪತ್ರದಲ್ಲಿ ಸಾಕಷ್ಟು ಭದ್ರತೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಲ್ಲೇಖ ಇದೆ. ಅಂದರೆ CC ಕ್ಯಾಮ್ಗಳನ್ನು ಹಾಕಬೇಕು, ಭದ್ರತೆ ವಿಚಾರವಾಗಿ ಸಾಕಷ್ಟು ಕಾಲಾವಕಾಶ ಬೇಕು, ಸಭೆಯ ಇದರಲ್ಲಿ ಏನು ಆ ಸಮಾರಂಭದಲ್ಲಿ ಎಷ್ಟು ಜನ ಬರ್ತಾರೆ, ಯಾರ್ಯಾರು ಗಣ್ಯರು ಬರ್ತಾರೆ ಅದರ ಲಿಸ್ಟ್ ತಗೋಬೇಕು. 2 ಗಂಟೆ ಮೊದಲೇ ಈ ಸಂಬಂಧಪಟ್ಟಂತೆ ಏನು ರಕ್ಷಣೆ ಇದರ ಏನು ಆ ಸ್ಟೇಜ್ ಏನು ಹಾಕಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಸೂಕ್ತವಾದ ಒಂದು ಕಾಲಾವಕಾಶವನ್ನು ಬೇಕಾಗುತ್ತೆ. ಹಾಗಾಗಿ ನಾವು ಭದ್ರತೆಯನ್ನು ಕೊಡೋದಕ್ಕೆ ನಮಗೆ ಸೂಕ್ತ ಕಾಲಾವಕಾಶ ಬೇಕು ಎಂಬ ವಿಚಾರವನ್ನು ಉಲ್ಲೇಖ ಮಾಡಿರುವಂಥದ್ದು. ಆ ನಂತರ ಕೋರ್ಟ್ನಲ್ಲಿ ಕೂಡ ಮಂಗಳವಾರ ಯಾವೆಲ್ಲ ವಿಚಾರಗಳನ್ನು ನಾವು ಕೋರ್ಟ್ಗೆ ಒಂದು ಕಳಿಸ್ಬೇಕು, ಸಬ್ಮಿಟ್ ಮಾಡಬೇಕು, ಜೊತೆಗೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಏನು ನಿರ್ಧಾರ ಏನಾಗಿದೆ ಅನ್ನೋದು ಕೂಡ ಈಗ ಕೋರ್ಟ್ ಮುಂದೆ ಕೊಡಬೇಕಾಗಿರುವಂಥದ್ದು. ಹಾಗಾಗಿ ಯಾವೆಲ್ಲ ಒಂದು ನಿರ್ಧಾರಗಳನ್ನು ತಿಳಿಸಬೇಕು ಸರ್ಕಾರದ ನಡವಳಿಕೆ ಬಗ್ಗೆ ಅನ್ನೋದು. ಅಂದರೆ ಈಗಾಗಲೇ ಕೋರ್ಟ್ ಸಾಕಷ್ಟು ಸರ್ಕಾರಕ್ಕೆ ಚಾಟಿ ಬೀಸಿರುವಂಥದ್ದು, ನೋಟಿಸು ಕೊಟ್ಟಿದೆ. ಹಾಗಾಗಿ ಮಂಗಳವಾರ ಬರುವಂಥ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕ್ರಮ ಏನು, ಸರ್ಕಾರದ ನಿರ್ಧಾರ ಏನು ಅನ್ನೋದು ಕೂಡ ಕೋರ್ಟ್ ಮುಂದೆ ಇಡಬೇಕಾಗಿದೆ. ಹಾಗಾಗಿ ಸರ್ಕಾರ ಈಗಾಗಲೇ ಬೆಂಗಳೂರು ಸಿಟಿ ಕಮಿಷನರ್ ದಯಾನಂದ್ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳನ್ನು ಒಂದು ಅಮಾನತಿನಲ್ಲಿಡಲಾಗಿದೆ. ಸಾಕಷ್ಟು KCA ಮೇಲೆ ಕೂಡ ಈಗಾಗಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿರೋದು. ಅಂದರೆ ಸಂಭ್ರಮಾಚರಣೆಗೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರ ಏನೂ ಇಲ್ಲ, KCA ಕೊಟ್ಟಂತ ಒಂದು ಮನವಿ ಮೇರೆಗೆ ನಾವೆಲ್ಲ ರೀತಿಯ ಒಂದು ಪ್ರಿಪೇರ್ ಅನ್ನ ಮಾಡಿದ್ವು. ಉಳಿದಂತೆ ಎಲ್ಲ ಅವಘಡಗಳಿಗೆ ಹಾಗೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KCA ಪ್ರಮುಖ ಕಾರಣ ಆಗಿದೆ ಅನ್ನೋ ತಿಳಿಸೋದು. ಈ ಎಲ್ಲ ಉದ್ದೇಶದಿಂದ ಇವತ್ತು CM ನೇತೃತ್ವದಲ್ಲಿ ಮಹತ್ವದ ಒಂದು ಸುದ್ದಿಗೋಷ್ಠಿ ನಡೆದಿರುವಂಥದ್ದು. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ. ಅಂದ್ರೆ ಇಲ್ಲಿ ಈ ಪತ್ರ ವೈರಲ್